ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನಿ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7692939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ, ಕಲರ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ನಾವು 2 ಸ್ಯಾರೀಸ್ ಬೈ ಮಾಡಿದ್ದೀವಿ, ತುಂಬ ಇಷ್ಟ ಆಯಿತು. ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಬೈ ಮಾಡಿ. ಅರ್ಧದಷ್ಟು ಮತದಾರರು ಮಹಿಳೆಯರು ಇದ್ದರೂ ಕೂಡ, ಪಾಪ್ಯುಲೇಷನ್ನಲ್ಲಿ 10% ಮಹಿಳೆಯರು ಇದ್ದರೂ ಕೂಡ ಇವತ್ತು ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಆಡಳಿತಾತ್ಮಕವಾಗಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂಥ 33% ರಿಸರ್ವೇಷನ್ ಬಗ್ಗೆ ಇವತ್ತು ಎಲ್ಲರೂ ಕೂಡ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಈ ನಮ್ಮ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಮಹಿಳೆಯರು, ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವಂಥ ವಿಷಯ. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಒಂದು ಗಾದೆ ಇದೆ. ಪ್ರಯತ್ನಗಳನ್ನು ಹಿಂದಿನಿಂದ ಕೂಡ 1992ರಿಂದ ಪ್ರಾರಂಭ ಮಾಡಿದರೂ ಕೂಡ ಇವತ್ತು ಸ್ವತಂತ್ರ ಬಂದು 79 ವರ್ಷ ಆದರೂ ಕೂಡ ಮಹಿಳೆಯರಿಗೆ ಆಡಳಿತಾತ್ಮಕವಾಗಿ ನ್ಯಾಯವನ್ನು ಕೊಡುವ ಕೆಲಸದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ, ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ ಅಂತ ಕಿರಿಚುತ್ತಾ ಇರುವಂಥ ಈ ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಿ ಮಹಿಳೆಯರ ಒಂದು ರೀತಿಯ ಈ ಮಸೂದೆಯ ಶಿಶು ಹತ್ಯೆಯನ್ನು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂಥ ಒಂದು ಬೇಜವಾಬ್ದಾರಿತನದ ಒಂದು ಕೆಲಸವನ್ನು, ನಿರ್ಣಯವನ್ನು, ಹೆಜ್ಜೆಯನ್ನು ಈ ಕಾಂಗ್ರೆಸ್ ಮಾಡಿದೆ. ಇದನ್ನು ನಾವು ಮಹಿಳೆಯರು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಮಹಿಳೆಯರ ಮೀಸಲಾತಿ ಮಸೂದೆ ಬೀಳಬಾರ್ದು, ಇದಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲ ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈವನ್ ಪೇರೆಂಟ್ ಬಾಡಿ ಸಹೋದರರು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ಈ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ.